ಮಾನವೀಯಾದಿಲಕ್ಷಕಂ ಶಿವರೂಪಂ ಶಿವಾನಂದಂ ವಂದಂ ವಂದೇ ಜಗದ್ಗುರು. ಪ್ರಾತಃಸ್ಮರಣೀಯ ಪೂಜ್ಯಪಾದ ಜಗದ್ಗುರು ಶಿವಾನಂದ ಯತಿವರೆಣ್ಣರ ಶ್ರೀಚರಣಕ್ಕೆ ವಂದಿಸಿ, ಜಗದ್ಗುರು ಸದಾಶಿವಾನಂದ ಯತಿವರೆಣ್ಣರ ಶ್ರೀಚರಣಕ್ಕೆ ವಂದಿಸಿ, ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಅನ್ನೋ ಹಾಗೆ ಸೋಮನಕೊಪ್ಪದ ಗ್ರಾಮಕ್ಕೆ ಆಗಮಿಸಿ ತಮ್ಮ ಪಾದಸ್ಪರ್ಶವನ್ನು ಮಾಡಿ ಭೂಮಿಯನ್ನು ಈ ಕ್ಷೇತ್ರವನ್ನು ಸುಕ್ಷೇತ್ರವನ್ನು ಮಾಡಿದಂಥ ಬ್ರಹ್ಮಲೀನರು, ಮಹಾನ್ ತಪಸ್ವಿಗಳು, ಶಿವಾನಂದ ಸಂಪ್ರದಾಯದೊಳಗೆ ಜಪಯಜ್ಞದ ಹರಿಕಾರರೇ ಆದಂಥ ಪೂಜ್ಯಪಾದ ಸದ್ಗುರು ಬ್ರಹ್ಮಲೀನ ಪೂರ್ಣಾನಂದ ಅಪ್ಪಾಜಿಯವರ ಶ್ರೀಚರಣಕ್ಕೆ ಅನಂತ ವಂದನೆ ಸಮರ್ಪಣೆ ಮಾಡಿ, ತತ್ಸ್ವರೂಪರು ಮಗ ತಂದೆಯನ್ನು ಮೀರಿಸಬೇಕಂತ ಶಾಸ್ತ್ರದ ಕುಡಿಯಕ ತಿನ್ನಕಲ್ ಮತ್ತು ಆಚಾರ ವಿಚಾರದಿಂದ ಒಂದು ಸೂಕ್ತಿ ಅದ. ಗುರುಗಳು ಶಿಷ್ಯನಿಗೆ ಸೋಲಬೇಕು ಅಂತೇಳಿ. ಶಿಷ್ಯ ಗುರುಗಳು ಸೋಲೋದಲ್ಲ, ಗುರುಗಳೇ ಶಿಷ್ಯರಿಗೆ ಸೋಲಬೇಕಂತ. ಅಂದ್ರೆ ಗುರುಗಳಕ್ಕಿಂತನೂ ಒಂದು ಹೆಚ್ಚು ಮುಂದೆ ಹೋಗಿ ಜಪಯಜ್ಞಾದಿಗಳನ್ನು ಭಕ್ತರನ್ನು ಉದ್ಧಾರ ಮಾಡಿದವರು ಯಾರಂದ್ರೆ ಪೂಜ್ಯಪಾದ ಸದ್ಗುರು ಶ್ರದ್ಧಾನಂದ ಅಪ್ಪಾಜಿಯವರು. ಅಂಥ ಪೂಜ್ಯ ಶ್ರದ್ಧಾನಂದ ಅಪ್ಪಾಜಿಯವರ ಶ್ರೀಚರಣಕ್ಕೆ ವಂದಿಸಿ, ಇದೊಂದು ಮಹಾಭಾಗ್ಯ. ಬಾದಾಮಿ ತಾಲೂಕಿನೊಳಗೆ ಇಷ್ಟೊಂದು ಪ್ರತಿ ವರ್ಷ ಜಪಯಜ್ಞ ಅಖಂಡ ನಾಮಸ್ಮರಣೆ ಅದು ನಮ್ಮ ಕರ್ನಾಟಕದೊಳಗೆ ಎಲ್ಲಾರ ನಡೆದೈತಪ್ಪ ಅಂದ್ರೆ ಅದು ಕೆಲವೊಂದಿಷ್ಟು ಸ್ಥಾನ ಅದಾವೆ. ಶಿವನಾಮ ಸಂಕೀರ್ತನೆ ನಡೆದಿದ್ದು ಒಂದು ಸಿದ್ಧಾರೂಢ ಮಠ, ಮತ್ತೊಂದು ಬಿಟ್ಟರೆ ಬಾಳೆಕುಂದ್ರಿ ಅಂತ ಒಂದು ಊರು ಐತಿ ಬೆಳಗಾವಿ ಹತ್ರ. ಬಾಳೆಕುಂದ್ರಿ ಒಳಗೆ ಸುಮಾರು ವರ್ಷ ನಡೆದು. ಅದನ್ನು ಬಿಟ್ಟರೆ ನಮ್ಮ ಕರ್ನಾಟಕದೊಳಗೆ ಅಖಂಡ ಭಗವಂತನ ನಾಮಸ್ಮರಣೆ ನಡೆದೈತೆ ಅಂದ್ರೆ ಅದು ಸೋಮನಕೊಪ್ಪದೊಳಗೆ, ಮತ್ತೆ ಎಲ್ಲಿ ಇಲ್ಲ. ಇಂಥ ಪುಣ್ಯಕ್ಷೇತ್ರದೊಳಗೆ ವರ್ಷ 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 ಊರು ಸಾಣದು ಪುಣ್ಯ ಕೆಲಸ ದೊಡ್ಡದು. ಈ ಊರೊಳಗೆ ಊರೇನು ದೊಡ್ಡದಲ್ಲ, ಸಣ್ಣ ಊರು. ಆದರೆ ಕೆಲಸ ಮಾತ್ರ, ಅಧ್ಯಾತ್ಮದ ಕೆಲಸ ಮಾತ್ರ ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂಥದ್ದು ಒಂದು ಗ್ರಾಮ ಐತಪ್ಪ ಅಂತಂದ್ರೆ ಬಾದಾಮಿ ತಾಲೂಕಿನೊಳಗೆ ಅದು ಸೋಮನಕೊಪ್ಪದ ಗ್ರಾಮ. ಈ ಗ್ರಾಮದೊಳಗೆ ನೆಲೆಸಿ ತಮ್ಮ ವರ್ಷ ವರ್ಷ ಮಠದ ಚಟುವಟಿಕೆ ನಡೆಸ್ತಕ್ಕಂಥ ಪೂಜ್ಯಪಾದ ಸದ್ಗುರು. ಅದು ವರ್ಷ ಇರ್ತಿದ್ದಲ್ಲ, ಈ ವರ್ಷ ಮಾತ್ರ ನಮ್ಮ ನಿಜಗುಣ ಅಪ್ಪಾಜಿಯವರು ಪೂರ್ತಿ ಒಂದು ತಿಂಗಳು ಇಲ್ಲೇ ಇದ್ದಾರೆ. ಅದು ನಿಮ್ಮ ಭಾಗ್ಯ, ನಿಮ್ಮ ಪುಣ್ಯ. ಅದು ಗುರುಸೇವೆ ಮಾಡುವಂಥ ಹಂಬಲ ಅವ್ರದ್ದು ಯಾವಾಗಲೂ. ಅವರಂಥ ನಿಷ್ಪರ್ಹ ವೃತ್ತಿ ಉಳ್ಳಂಥ ಸನ್ಯಾಸಿಗಳು ಸಿಗೋದು ಭಾಳ ಕಷ್ಟ. ಒಂದು ತಿಂಗಳ ಪರ್ಯಂತರವಾಗಿ ಇಲ್ಲಿದ್ದು ಸಾಂಗೋಪಾಂಗವಾಗಿ ಗುರುವಿನ ಕಾರ್ಯ ಜಪಯಜ್ಞವನ್ನು ನೆರವೇರಿಸಿಕೊಟ್ಟಂಥ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಪ್ಪಾಜಿಯವರ ಶ್ರೀಚರಣಕ್ಕೆ ವಂದಿಸಿ, ಈ ಮಠದ ಜವಾಬ್ದಾರಿ ಹೊತ್ತು ಇದೆಲ್ಲವನ್ನು ಸಾಂಗೋಪಾಂಗವನ್ನು ನಡೆಸ್ತಕ್ಕಂಥ ಪೂಜ್ಯಪಾದ ಸದ್ಗುರು ನೀಲಲೋಹಿತ ಮಹಾಸ್ವಾಮಿಜಿಯವರ ಶ್ರೀಚರಣಕ್ಕೆ, ಕೃಪಾನಂದ ಅಪ್ಪಾಜಿಯವರ ಶ್ರೀಚರಣಕ್ಕೆ, ವಿದ್ಯಾನಂದ ಅಪ್ಪಾಜಿಯವರ ಶ್ರೀಚರಣಕ್ಕೆ, ಮಾತೋಶ್ರೀಯವರ ಶ್ರೀಚರಣಕ್ಕೆ, ಇನ್ನುಳಿದ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಪೂಜ್ಯರಿಗೂ, ಪುರಾಣ ಹೇಳುವಂಥ ದೈವ ಪುರಾಣ ಓದ್ತಕ್ಕಂಥ ಎಲ್ಲ ಮರೆವಾಳ ಅಪ್ಪಾಜಿಯವರಿಗೂ ಎಲ್ಲರಿಗೂ ಕೂಡ ಅನಂತ ಅನಂತ ವಂದನೆಗಳು. ಭಾಳ ಸಂತೋಷ. ನಾನು ಬಂದಿರ್ತೀನಿ, ಸಾಕಷ್ಟು ಸರಿ ಬಂದೇನೆ. ಇಲ್ಲಿ ಒಂದೆರಡು ಸಲ ಜಾತ್ರೆಗೆ ಬಂದಿದ್ದೀನಿ. ನಮ್ಮ ಬಸವರಾಜ ಅಜ್ಜವರಿದ್ದರು, ದಾಟ್ನಾಳದ ಅಜ್ಜವರಿದ್ದಾಗ ಬಂದಿದ್ದೇನೆ. ಹಂಗೆ ಬರೋದು ಹೋಗೋದು ಮಾಡ್ತಾರೆ. ಈ ಕಡೆ ಬಂದಂದ್ರೆ ಬಂದು ಹೋಗ್ತಿರ್ತೀನಿ. ಇವತ್ತ ವಿಷಯ ಇಟ್ಟಿದ್ದಾರೆ, ಇವತ್ತು ಇಂದು ಈ ಥರ ಸಂಪದ ಸುಖಮುಂಟೆ. ಹೆಸರೇನು? ಇದು ನಿಮಗೆ ಆಶ್ಚರ್ಯ ಅನಿಸುತ್ತೆ. ಸಂಪತ್ತಿನ ಸುಖ ಇನ್ನೊಂದು ಐತಿನ ಅಂತ ಕೇಳಿದ್ರೆ ನಿಮಗೇನಂತಂದ್ರೆ ಜಗ್ಗು ಬಂದಿರ್ಬೇಕು. ನಿಮಗೆಲ್ಲ ಬೆಳ್ಳಿ ಬಂಗಾರ ಹೊಲ. ಈ ಸೋಮನಕೊಪ್ಪದಾಗ ಎಷ್ಟು ಹೊಲ ಅದಾವ, ಒಬ್ಬರಿಗೆ ಬಂದ್ರೆ ನಿಮ್ಗೆ ಸುಖ ಆಕೈತೆ ಅನ್ನೋ ಮಂದಿನೇ ಐತಿ. ಈ ಸೋಮನಕೊಪ್ಪದ ಹೊಲ ಇಷ್ಟು ಒಬ್ಬರಿಗೆ ಬಂದ್ರೆ ನನಗೆ ಇಷ್ಟು ಊರಂದೆಲ್ಲ ಹೊಲ ನನಗೊಬ್ಬಗೆ ಆದ್ರೆ ಸುಖ ಆಕ ಅನ್ನೋ ಮಂದಿನೇ ಐತಿ. ಅದು ಬೇಡ, ಬಾದಾಮಿ ತಾಲೂಕಿನಂದು ಆಗಲಿ ಅನ್ನೋ ಮಂದಿ ಐತಿ. ಮತ್ತು
ಏನೇನೋ ಸಿರಿ ಸಂಪತ್ತು ಐತಲ್ಲ ಹೆಚ್ಚಿಗೆ ಬಂದಂಗೆ ನಮಗೆ ಸುಖ ಆಗ್ತೈತಿ ಅನ್ನುವಂಥ ಭಾವನೆ ಜಗತ್ತಿನೊಳಗೆ ಎಲ್ಲರಿಗೆ ಇದೇ ಭ್ರಮದೊಳಗೆ ಇದೀವಿ ನಾವೆಲ್ಲ. ಇನ್ನು ಕೆಲವು ಮಂದಿ ಸ್ವಾಮಿಗಳು ಈ ಮಠ ಇನ್ನೊಂದು 2 ಮಠ ಆಗಲಿ ಅನ್ನೋ ಮಂದಿನೇ ಐತಿ. ಇದು ಒಂದು ಮಠ ಅದು ಸಾಗಂಗಿಲ್ಲ, ಇಲ್ಲೊಂದು ವಾರ ಇರಬೇಕು ಅಲ್ಲೊಂದು ವಾರ ಇರಬೇಕು, ದೊಡ್ಡ ಮಠ ಆಗಲಿ ಅನ್ನೋ ಮಂದಿನೇ ಐತಿ. ಇದು ಇವತ್ತು ನಿಜಗುಣ ಶಿವಗಳು ಏನು ಹೇಳ್ತಿದ್ದಾರೆ ಅಂದ್ರೆ, ವೈರಾಗ್ಯದ ಸುಖದಕ್ಕಿಂತಲೂ ಇನ್ನೊಂದು ಸುಖ ಉಂಟೆ, ವಿರತಿಯಿಂದ ಇತರ ಸಂಪದ ಸುಖವು ಉಂಟೆ ಅಂದರೆ ಏನಾದ್ರು ಪ್ರಶ್ನೆ ಅದು ಕೂತ್ರೆ ಏನಂದ್ರೆ ಇಲ್ಲ ಅಂತ ಅರ್ಥ. ಯಾಕೆ ಅಂತ ಕೇಳಿದ್ರೆ, ಜಗತ್ತಿನೊಳಗೆ ಎಷ್ಟು ಮಂದಿ ಶ್ರೀಮಂತರದಾರ, ಯಾರ ಸುಖದಿಂದ ಇಲ್ಲ, ಏನಾದರೂ ಒಂದು ದುಃಖ ಇದ್ದೇ ಇರ್ತೈತಿ. ಇದಕ್ಕೆ ನಮ್ಮ ದೊಡ್ಡ ರಾಜ ಭರ್ತೃಹರಿ ರಾಜ ಅಂತ ಹೇಳ್ತಾರೆ ಅವ್ರಿಗೆ. ದೊಡ್ಡ ರಾಜ ಅವ ಚಕ್ರವರ್ತಿ. ಆ ಕಡೆಗೆ ಒಂದು ಡಿಕ್ಲೇರ್ ಮಾಡಿಬಿಟ್ಟ, ಸರ್ವಂ ಭಯ ವೈರಾಗ್ಯಮೇವಂ ಅಭಯಂ ಭೋಗೇ ರೋಗ ಭಯಂ. ಭಾಳ ದೊಡ್ಡ ಶ್ರೀಮಂತಿಕೆ ಬಂತಪ್ಪ, ಭೋಗ ಭಾಳ ಬಂತು. ದಿನ ಕೆಲವು ಮಂದಿ ಅಂತಾರಲ್ಲ, ಕೆಲವು ಮಂದಿ ಅವೇನ್ರಿ ಆ ತುಪ್ಪದಾಗ ಕೈ ತೊಳಿತೇನೆ ಅಂತಾರಿಲ್ರಿ, ಏನಂತಾರೆ? ತುಪ್ಪದಾಗ ಕೈ ತೊಳಿತಾರೆ ಅಲ್ಲಿ ಸೆರೆದಾಗ ತೊಳಿತಾರೆ. ಆ ಮಾತು ಸರಿ. ಈ ಮಂದಿ ಅದೈತೆ, ಎದ್ದ ಮಕ್ಕನ ಅದ್ರ ತಗೊಂತಾರೆ, ಹಲ್ಲುನದ್ರ ತಗೊಂತಾರೆ, ಅದರಲ್ಲಿಂದ ಸೆರೆದಾಗ ತಗೊಂತಾರೆ. ಕೆಲವು ಮಂದಿ ನಾವು ಸಣ್ಣರಿದ್ದಾಗ ಅಂತಿದ್ರು, ಅವೇನ್ರಿ ತುಪ್ಪದಾಗ ಕೈ ತೊಳಿತಾರೆ ದಿನಾನು ಒಂದು. ಯಾರು ತೊಳಿದಿದ್ದು ನೋಡ್ರಿ ತುಪ್ಪ ಅಂದ್ರು. ದೊಡ್ಡ ಶ್ರೀಮಂತ ದಿನ ನೀರು ಕುಡಿಯಂಗಿಲ್ಲ, ಬರೀ ಹಾಲ ಕುಡಿತೇನೆ ನಡೀತೈತೆ, ಮತ್ತೇನು ಕುಡಿಬೇಕ್ರಿ? ನೀರ ಕುಡಿಬೇಕವ. ಭಾಳ ಅಂದ್ರೆ 1 ಲೀಟ್ರ್ ಕುಡ್ದಾನ ಹಾಲು, ಭಾಳ ಅಂದ್ರೆ 10 ಲೀಟ್ರ್ ದಿನ ತುಪ್ಪ ತೊಳೆದಾನು. ಎಷ್ಟೆಷ್ಟು ಭೋಗ ಬರ್ತೈತಿ ಅಷ್ಟಷ್ಟು ರೋಗ ಜಾಸ್ತಿ ಆಕೈತಿ. ಭೋಗೇ ರೋಗ ಭಯಂ. ನೀವು ದೊಡ್ಡ ಶ್ರೀಮಂತರಿಗೆಲ್ಲ ಜಗ್ ಐತಿ ಅಂತ ತಿನ್ನಕ್ಕೆ ಬರೋಂಗಿಲ್ಲ ಅವ್ರಿಗೆ. ಇಲ್ಲೇ ನಿಮ್ಮ ಪಕ್ಕದಾಗ ಸಕ್ರೆ ಫ್ಯಾಕ್ಟ್ರಿ ಐತಿ. ಫ್ಯಾಕ್ಟ್ರಿ ಮಾಲಕ ಅಂದ್ರೆ ಭಾಳ ಅಂದ್ರೆ ದಿವ್ಸಕ್ಕೆ ಒಂದು 50 ಗ್ರಾಮ್ ತಿಂದಾನೆ. ಏನು ಸಕ್ರೆ? ಇಲ್ಲಿ ಶಿವಾಯನಮ ಸಕ್ರೆ ಫ್ಯಾಕ್ಟ್ರಿ ಮಾಲಕ ಅದ ನಮ್ಮನ್ನು ಸಹಿತ ಒಂದು ಅಗಳನ್ನ ಹಾಕ್ಕೊಳಂಗಿಲ್ಲ. ದೊಡ್ಡ ಸಾವುಕಾರ ಬಂದಂಗೆ ರೋಗ ಜಾಸ್ತಿ ಆಗ್ತವೆ. ಭೋಗೇ ರೋಗ ಭಯಂ ಕುಲೇ ಶುಚಿ ಭಯಂ. ದೊಡ್ಡ ಕುಲದವ್ರು ನಾವು, ಆ ಜಾತಿಯವ್ರು ಈ ಜಾತಿಯವ್ರು ಮ್ಯಾಗ ಜಾತಿಯವ್ರು ಅಂತಾರಲ್ಲ, ಅವ್ರಿಗೂ ಒಂದು ಒಳಗೆ ಎಲ್ಲಿ ನಮ್ಮ ಕುಲದಾಗ ಎಂಥ ಹುಡ್ತತ್ತೋ, ಎಂಥ ಮಗ ಹುಡ್ತಾನೋ, ಎಂಥ ಮಗಳು ಹುಡ್ತಾಳೋ, ಯಾವನ ಕೂಟ ಓಡಿ ಹೋಗ್ತಾಳೋ, ಯಾವನ ಕರ್ಕೊಂಬರ್ತಾರೋ ಹುಡ್ತಾಕೈತ್ರಿ ಇಲ್ರಿ, ಯಾವನ ಕೂಟ ಓಡಿ ಹೋಗ್ತಾಳೋ, ಇವ ಯಾವಕ್ಕಿನ ಕರ್ಕೊಂಬರ್ತಾನಂದ್ರೆ ಕುಲೇ ಚ್ಯುತಿ ಭಯಂ. ಅಲ್ಲ ನಡೆದ ಜಗತ್ತಿನೊಳಗೆ ಸರ್ವಂ ಭಯಮಯಂ. ಜಗತ್ತಿನೊಳಗೆ ಏನೇನದವು ಎಲ್ಲವೂ ಏನಪ್ಪ ಅಂದ್ರೆ ಭಯದಿಂದ ತುಂಬಿಕೊಂಡದ್ದವು. ಆದ್ರೆ ಭಯ ಇಲ್ಲದೊಂದು ಯಾವುದಪ್ಪ ಅಂತಂದ್ರೆ ವೈರಾಗ್ಯಮೇವ ಅಭಯಂ. ಭಯ ನಾವು ಎಲ್ಲ ಬಿಟ್ಟಿವಿ, ನನಗೆ ಯಾವುದೂ ಇಲ್ಲವೇ ಇಲ್ಲ, ನಮಗೆ ಯಾವುದಿಲ್ಲ, ಹಿಂದಿಲ್ಲ ಮುಂದಿಲ್ಲ, ಸಾವುಕಾರಲ್ಲ ಬಡವಲ್ಲ, ನಾ ಆ ಜಾತಿಯವಲ್ಲ, ಈ ಜಾತಿಯವಲ್ಲ. ಅದನ್ನೆಲ್ಲವನ್ನು ಹರಿದು ಹಾಕಿ ವೈರಾಗ್ಯವಂತರಾಗಿ ಕೌಪಿನವಂತರಾಗಿ ಎಲ್ಲವನ್ನು ಬಿಟ್ಟು ಬಂದಂಥವ್ರು ಯಾರು ಅಂತ ಕೇಳಿದರೆ ಪೂಜ್ಯ ಪೂರ್ಣಾನಂದಪ್ಪಗಳು. ಈ ಊರಿಗೆ ಬಂದಾಗ ಏನಿತ್ತು ಅವ್ರದ್ದು? ನಿಮ್ಮೂರಾಗ ಅವ್ರಕ್ಕಿಂತ ಸಾವುಕಾರ ಅದಾರ, ಇಲ್ಲೇ ಅದಾರ ಇಲ್ರಿ? ಅವ್ರಕ್ಕಿಂತ ಸಾವುಕಾರ ಅದಾರ. ಮತ್ತು ನಿಮ್ಮೂರಂದ ರೊಟ್ಟಿ ತಿಂದಾರ ಅವರು. ನೀವ ರೊಟ್ಟಿ ಕೊಟ್ಟಿರಿ, ನಿಮ್ಮೂರಾಗ ದೇವರಾಗ್ಯಾರ, ಅವ್ರಕ್ಕಿಂತ ಸಾವುಕಾರ ಅದಾರ. ಯಾರು ಅವ್ರು ಕೂಟಿದ್ದಾರೋ ಎಲ್ಲಿ ಗದ್ದಿಗೆದವನು ಪಚ್ಚನೇ ಇಲ್ಲ. ಯಾರು ರೀ ಅವರು ಇದ್ರಲ್ಲ, ಯಾರು ಗದ್ದಿಗೆ ಎಲ್ಲಿದಾವೆ ಯಾರೋ ಗುರ್ತಾ ಇಲ್ಲ. ಎಲ್ಲವನ್ನು ತ್ಯಾಗ ಮಾಡಿ ಧಿಕ್ಕಾರ ಮಾಡಿ ವೈರಾಗ್ಯವಂತರಾಗಿ ಎಂಥ ಕಠೋರ ತಪಸ್ಸವ್ರದ್ರಿ, ಎಂಥ ಜ್ಞಾನಿಗಳು. ನಿಮ್ಗೆ ಭಾಳ ವಿಚಿತ್ರ, ಈ ಸಂಸಾರದ ಬಿದ್ದಿನಾಗ ಹೊಳೆ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಕೆಲವು ಮಂದಿ. ಏನಂತಾರೆ? ಯಪ್ಪ ಒಂದು ಬಿದ್ದು ಬಿಟ್ಟಿವಿ ನಾವು, ಇನ್ನು ಆಗೋದಿಲ್ಲ ಅಂತ ಕೆಲವು ಮಂದಿ ಅಂತಾರೆ. ಇನ್ನು ಆಗೋದಿಲ್ಲ ರೀ, ನೀವು ಆರಾಮದ್ರಿ ಅಂತ ಹೇಳ್ತಾರೆ. ನೀವು ಬಿದ್ದ ಮ್ಯಾಗ ಹೊಳೆ ಬರೋಂಗಿಲ್ಲ ಅಂತ ಹೇಳ್ತಾರೆ. ಸಂಸಾರದವಾಗ ಬಿದ್ದು ಹೊಳೆ ಎದ್ದು ಬಂದಾರಪ್ಪ ಒಬ್ಬ ದೊಡ್ಡ ಸನ್ಯಾಸಿ ಅನ್ನೋದು ಪೂರ್ಣಾನಂದಪ್ಪಗಳು. ಎಲ್ಲ ಆಗಿ ಕಡೆ ಕಾಲಕ್ಕೆ ಅದು ಅಲ್ಲ, ಯಾವ ಊರಾಗ ಹೆಣ್ಣು ಕೊಟ್ಟಿದ್ರು ಆ ಊರಾಗ ಹೋಗಿ ತಪಸ್ಸು ಮಾಡಿ ಆ ಊರಾಗ ಹೌದು ಅನ್ಸ್ಕೊಂಬಂದಾರಂದ್ರೆ ಅದು ಪೂರ್ಣಾನಂದಪ್ಪಗಳು. ಮತ್ತು ಪೂರ್ಣಾನಂದಪ್ಪಗಳು ಎಂಥ ಘೋರ ತಪಸ್ಸವರೆಲ್ಲ, ಎಂಥ ಗುರುಸೇವೆ ಮಾಡಿದ್ರು ಅವರೆಲ್ಲ.
ಇವತ್ತಿಗೂ ನಮ್ಮ ಮಠದೊಳಗೆ ಹೇಳ್ತಾರೆ ಅವರು ಬಾಂಡೆ ತೊಳೆದು ಕಟ್ಟಿಗೆ ಹೊಡಿದು ನಮ್ಮ ಅಪ್ಪ ಹೇಳ್ತಿರ್ತಾರಲ್ಲ ಯಾರ ಜಪ ಯಜ್ಞಕ್ಕೆ ಬಂದಿದ್ರಪ್ಪ ಯಜ್ಞಕ್ಕೆ ಹೆಣ್ಮಕ್ಳು ಸಹಿತ ಸೀರೆ ಹೋಗೋದು ಹಾಕಿಬಿಡ್ತಿದ್ರಂತ ಅಪ್ಪಗಳು ಹೆಣ್ಮಕ್ಳು ಸೀರೆ ಸಿಕ್ಕೊಂಡು ಅವನು ತೊಳೆದು ಹಾಕಿಬಿಡ್ತಿದ್ರಂತೆಲ್ಲ ಇಂತೆಲ್ಲ ಶಿವ ದುರಂಧರ ಮಾಡಿದಂತಂದ್ರೆ ಪೂಜ್ಯ ಸದ್ಗುರು ನಮ್ಮ ಪೂರ್ಣಾನಂದ ಅಪ್ಪಗಳು ಎಂಥ ವೈರಾಗ್ಯ ಅವ್ರದ್ದು ಎಷ್ಟು ವೈರಾಗ್ಯ ಇರ್ತೈತಿ ಅಷ್ಟು ನಾವು ಗಳಿಸಿ ದೊಡ್ಡವರಾಗ್ತಿತ್ತು ನಾವೆಲ್ಲರೂ ಕೆಲವು ಮಂದಿ ಗಳಿಸಿದ್ರೆ ದೊಡ್ಡರಾಗ್ತೀವಿ ಊರಾಗ ದೊಡ್ಡರಾಗ್ತೀವಿ ಅನ್ನುವಂತೆ ಕೆಲವು ಭಾವನೆ ನಮ್ಮೆಲ್ಲರಿಗೆ ಆದರೆ ಬಿಟ್ಟರು ದೊಡ್ಡರಾಗ್ತಾರ ಅನ್ನೋದಕ್ಕೆ ಉದಾಹರಣೆ ಆದಂತಂದ್ರೆ ಪೂರ್ಣಾನಂದ ಅಪ್ಪಗಳೇ ಅದಕ್ಕೆ ದೊಡ್ಡ ಸಾಕ್ಷಿ ಪೂರ್ಣಾನಂದ ಅಪ್ಪಗಳೇ ದೊಡ್ಡ ಸಾಕ್ಷಿ ಈಗ ಅಕ್ಕಮಹಾದೇವಿ ಅಂತ ನೀವು ಕೇಳಿರ್ಬೇಕಲ್ಲ ಆಕೆ ಬಡವ್ರ ಮನೆ ಹೆಣ್ಮಗಳಲ್ಲ ಆಕೆ ಹೆಣ್ಮಗಳು ಬಡವ್ರ ಮನೆ ಹೆಣ್ಮಗಳಲ್ಲ ದೊಡ್ಡ ಶ್ರೀಮಂತರ ಮಗಳಾಕೆ ಅದು ಸಣ್ಣ ವಯಸ್ಸಿನೊಳಗೆ ದೊಡ್ಡ ಶೆಟ್ರು ನಿರ್ಮಲ ಶೆಟ್ಟಿ ಅಂತ ಅವ್ರು ಶೆಟ್ರು ಅಂದ್ರೆ ಸಾಮಾನೆಲ್ಲ ಆ ರಾಜರಿಗೆ ಸಾಲ ಕೊಡ್ತಿದ್ರಂತವ್ರು ಈಗ ನಾವು ಮೊನ್ನೆ ಇದಕ್ಕೆ ಹೋಗಿದ್ವಿ ಅಪ್ಪರ್ ಹೋಗ್ತಾರೆ ಅವ್ರು ಶಿಷ್ಯರಾದಾರ ಅವರು ದೊಡ್ಡ ಮರಬದೊಳಗೆ ನರಗುಂದ ಬಾಬಾ ಸಾಹೇಬ್ಗೆ ಸಾಲ ಕೊಡ್ತಿದ್ರಂತ ಆ ಮನೆಯವರು ದೊಡ್ಡ ಮರಬದಾಗ ಮನೆ ಐತದು ಒಂದೊಂದು 3 ಫೂಟ್ ಅದು ಒಂದೊಂದು ತೊಲಿ ಅವು ಆ ಮನೆಗೆ ಹೋದ್ರೆ ಇದೇನ್ರಿ ಇಂಥ ಮನೆ ಅಂದ್ರೆ ಇದು ನರಗುಂದ ಬಾಬಾ ಸಾಹೇಬ್ಗೆ ಈ ಮನೆಯವರು ಸಾಲ ಕೊಡ್ತಿದ್ರು ಅಂತ ಹೇಳ್ತಾರೆ ಅವರು ಇಂಥ ದೊಡ್ಡ ನಿರ್ಮಲ ಶೆಟ್ಟಿಯ ಮಗಳು ಯಾರು ಅಕ್ಕ ಮಹಾದೇವಿ ವೈರಾಗ್ಯ ಅಂದ್ರೆ ಎಂಥದ್ದು ಭಗವಂತನ ಕಾಣಲಿಕ್ಕೆ ಹೊಂಟ್ಲು ಮನೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದಡೆ ಇಕ್ಕದಂತೆ ಮಾಡಯ್ಯ ಇಕ್ಕಿದಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ ನೆಲಕ್ಕೆ ಬಿದ್ದೊಡೆ ನಾನೆತ್ತಿ ಕೊಂಬುವ ಮುನ್ನ ಸುನಿ ಎತ್ತಿ ಕೊಂಬಂತೆ ಮಾಡಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಬೇಡ್ಕೊಂಡು ನೋಡಿ ಭಗವಂತನಲ್ಲಿ ಏನು ಬೇಡ್ಕೊತಾರವರು ನನಗೆ ಭಗವಂತ ಮನೆಗೆ ಭಿಕ್ಷಾ ಬೇಡಿ ತಿನ್ನುವಂಗ ಆಶೀರ್ವಾದ ಮಾಡೋ ಅಂತ ನಾವು ಅಂತಾರೆ ನೀವು ಯಾರ ಒಳ್ಳೆ ಹೊಂಟಿ ಬಿಡು ಸ್ವಾಮಿ ಅಂತರು ಮನೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ ಅಕಸ್ಮಾತ್ ಅವ್ರ ಮನೆ ಮುಂದೆ ನಾ ಭಿಕ್ಷಕ್ಕೆ ಹೋಗ್ನಂದ್ರೆ ಅವ್ರು ನನಗೆ ನೀಡಿರಬಾರ್ದಂತೆ ಬೇಡಿದಡೆ ಇಕ್ಕದಂತೆ ಮಾಡಯ್ಯ